ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ಗಣಪತಿ ಜಾತ್ರೆಯ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿಬಿಟ್ಟು ಶೇರ್ ಮಾಡಿದ್ದೀನಿ ಗಣಪತಿ ಜಾತ್ರೆದು ಫುಲ್ಲು ಡೀಟೇಲಾಗಿ ವೀಡಿಯೋಸ್ನ. ಇದನ್ನು ಕೂಡ ಪಾರ್ಟ್ 3 ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿ ಪಾರ್ಟ್ 1 ಪಾರ್ಟ್ 2 ಮತ್ತು ಪಾರ್ಟ್ 3 ಅಂತ ಹೇಳಿಬಿಟ್ಟು 3 ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ತಿಪ್ಟೂರಿನಲ್ಲಿ ಗಣಪತಿ ವಿಸರ್ಜನಾ ಮಹೋತ್ಸವ ಎಲ್ಲ ಮುಗಿದ ಮೇಲೆ ನಾವು ಮತ್ತೆ ಮಕ್ಕಳನ್ನ ಕರ್ಕೊಂಡು ಗೇಮ್ಸ್ ಆಡಿಸೋದಕ್ಕೆ ಅಂತ ಹೇಳಿ ಡೈಲಿನೂ ಹೋಗ್ತಾ ಇದ್ವಿ. ಹೆಂಗೂ ಟೈಮ್ ಪಾಸ್ ಆಗುತ್ತೆ, ಜೊತೆಗೆ ಮತ್ತೆ ಇನ್ನೊಂದು ವರ್ಷಕ್ಕಲ್ವಾ ಜಾತ್ರೆ ಆಗೋದು. ಹಾಗಾಗಿ ಮಕ್ಕಳನ್ನು ಕೂಡ ಸ್ವಲ್ಪ ಎಂಜಾಯ್ ಮಾಡಿದಾಗುತ್ತೆ ಅಂತ ಹೇಳಿ, ಯಾಕಂದರೆ ಮಕ್ಕಳನ್ನ ಎಲ್ಲೋ ಆಚೆ ಕಡೆ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ, ಅವರಿಗೂ ಕೂಡ ಬೋರ್ ಆಗಿರುತ್ತೆ. ಹಾಗಾಗಿ ನಾನು ಮತ್ತು ನನ್ನ ತಂಗಿ ಇಬ್ಬರೂ ಕೂಡ ಡೈಲಿ ಸಂಜೆ ಹೊತ್ತು ಕರ್ಕೊಂಡು ಹೋಗ್ತಾ ಇದ್ವಿ. ನನ್ನ ತಂಗಿ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಮನೆಗೆ ಬಂದಿದ್ಲು. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಆಟ ಆಡಿಕೊಂಡು ಕಾಲ ಕಳೆದ್ವಿ. ಇವಾಗ ಇಬ್ಬರೂ ಕಿತ್ತಾಡ್ತಾ ಇದ್ದರು. ಅವಳು ಸ್ವಲ್ಪ ಚಿಕ್ಕವಳಲ್ವ ನನ್ನ ತಂಗಿ ಮಗಳು, ಹಾಗಾಗಿ ಇವಳು ಸ್ವಲ್ಪ ತರಲೆ ಮಾಡೋದು ಜಾಸ್ತಿ ಅವಳನ್ನ. ನೀವೇ ನೋಡಿ ಇಬ್ಬರೂ ಹೆಂಗೆ ಆಡ್ತಾ ಇದ್ದಾರೆ ಅಂತ ಹೇಳಿ. ಅವರಿಬ್ಬರೂ ಒಟ್ಟಿಗೆ ಸೇರಿಸಿದ್ರೆ ನಮಗೆ ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಚಿಕ್ಕವಳು ಸ್ವಲ್ಪ ಸೈಲೆಂಟು, ನನ್ನ ಮಗಳು ಸ್ವಲ್ಪ ತರಲೆ. ಹಾಗಾಗಿ ಅವಳಿಗೆ ಜಾಸ್ತಿ ತರಲೆ ಮಾಡೋದ್ರಿಂದ ಅವಳಿಗೆ ಸ್ವಲ್ಪ ಇರಿಟೇಷನ್ ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಿತ್ತಾಡ್ತಾ ಇರ್ತಾರೆ, ಜೊತೆಗೆ ಆಟನೂ ಕೂಡ ಆಡ್ತಾ ಇರ್ತಾರೆ. ಇಬ್ಬರೂ ನೋಡಿ ಒಂದೇ ಬೀನ್ ಬ್ಯಾಗ್ ಮೇಲೆ ಆಟ ಆಡ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಹಂಗೆ ಬಿಸಿಲೆಲ್ಲ ಇಳಿದ್ಮೇಲೆ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಚೆ ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ಮನೆಗೂ ಕೂಡ ಶಾಪಿಂಗ್ ಮಾಡೋದೆಲ್ಲ ಇತ್ತು. ಹಾಗಾಗಿ ಹೊರಡೋಣ ಅಂತ ಹೇಳಿ ಹೊರಟ್ವಿ. ನಾವಿನ್ನೂ 5 ಗಂಟೆಗೆ ಹೋಗಿದ್ವಿ, ನಮಗೆ ಗೊತ್ತಿರಲಿಲ್ಲ ಕರೆಂಟ್ ಬರಬೇಕು 6 ಗಂಟೆಗೆ, ಆವಾಗ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಅಂತ ಅಂದರು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನಕ್ಕೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ ಗೇಮ್ಸ್ ಆಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ನೋಡಿ ನಾನು ಮತ್ತು ನನ್ನ ತಂಗಿ ಪಾಪು ಮತ್ತು ನನ್ನ ಮಗಳು ನಾನು ಎಲ್ಲ ಟ್ರೈನಲ್ಲೆಲ್ಲ ಕೂರಿಸ್ಕೊಂಡು ಮಕ್ಕಳನ್ನ ತುಂಬ ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಕ್ಕಳಿಗೆ ಇನ್ನೂ ಎಷ್ಟು ಸಲ ಕೂರಿಸಿದ್ರು ಕೂಡ ಎಲ್ಲ ಗೇಮ್ಸಲ್ಲೂ ಕೂತ್ಕೊಳೋರು, ಅಷ್ಟು ಖುಷಿಯಾಗಿದ್ದರು. ಅವ್ರಿಗೆ ಯಾವ ಆಟನೂ ಆಡಿಸಿಲ್ಲ ಅಂತ ಅನ್ನೋ ಹಾಗಿಲ್ಲ, ಎಲ್ಲ ಆಟನೂ ಆಡಿಸಿದ್ದೀವಿ. ನಾವಿಬ್ಬರೂ ಕೂಡ ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ಹೇಳಿ ಮಕ್ಕಳನ್ನು ಕೂತ್ಕೊಂಡ್ಬಿಟ್ವಿ. ಅಷ್ಟೇನು ಜೋರಾಗಿರೋದಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಆಗಿತ್ತು. ಅವಳಿಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು, ಪಾಪು ಎಲ್ಲಿ ಹೆದ್ರ್ಕೊತಾಳೋ ಅಂತ ಹೇಳಿಬಿಟ್ಟು. ನನ್ನ ಮಗಳೇನೋ ಪರವಾಗಿಲ್ಲ, ಒಂದು ಲೆವೆಲ್ಲಿಗೆ ನೀಟಾಗಿ ಕೂತಿದ್ಲು, ಹೆದ್ರ್ಕೊಂಡಿರಲಿಲ್ಲ. ಬಟ್ ಅವಳನ್ನ ಕಣ್ಣು ಮುಚ್ಕೊಂಡು ಕೂರಿಸ್ಕೊಂಡಿದ್ದೆ. ಆದರೆ ಅವಳಂತೂ ಚಿಕ್ಕವಳು ತುಂಬ ಭಯ ಪಡ್ಕೊತಾ ಇದ್ಲು. ಅವಳಿಗಂತೂ ಗ್ರಿಪ್ ಸಿಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕ್ಕೆ ತುಂಬ ಭಯ ಆಗಿತ್ತು. ಇನ್ನೊಂದು ಸಲ ನಿನ್ನ ಜೊತೆಲಿ ಬರಲ್ಲ, ಕೂತ್ಕೊಳಲ್ಲ ಅಂತ ಹೇಳಿ ಹೇಳ್ತಾ ಇದ್ಲು. ನಾನೇನೇ ಏನೂ ಆಗಲ್ಲ ಬಾ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡಿದ್ದೆ. ನನಗೂ ಅಷ್ಟೊಂದೇನೂ ಗೊತ್ತಿರಲಿಲ್ಲ, ಕೂತ್ಕೋಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳಿಗಂತೂ ಸಿಕ್ಕಾಪಟ್ಟೆ ಭಯ ಆಯ್ತಂತೆ. ಬಂದು ಇಳಿದ ಮೇಲೇ ಹೇಳಿದ್ಲು. ಆವಾಗೂ ಕೂಡ ಆಟ ಆಡಿಸ್ಬೇಕಾದ್ರೆ ನಿಲ್ಲಿಸಿ ಅಂತ ಹೇಳಿ ಕೂಗ್ತಾ ಇದ್ಲು ಅವಳು. ಅವ್ರು ನಿಲ್ಲಿಸ್ಬೇಕಲ್ಲ ನಾವು ಹೇಳಿದ ತಕ್ಷಣವೇ. ಹಾಗಾಗಿ ಹೆಂಗೋ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಮೇಂಟೈನ್ ಮಾಡಿಕೊಂಡು ಅದಾದಮೇಲೆ ಹೇಳಿದ್ಲು. ಇನ್ನೊಂದು ಸಲ ನಾನು ಯಾವತ್ತೂ ಕೂತ್ಕೊಳಲ್ಲ ಈ ಬ್ರೇಕ್ ಡ್ಯಾನ್ಸಿಗೆ ಅಂತಲೂ ಹೇಳಿದ್ಲು ನನ್ನ ತಂಗಿ. ನನಗಂತೂ ಸಿಕ್ಕಾಪಟ್ಟೆ ನಗು ಬಂತು. ನಮ್ಮ ಮನೆಯವರು ಪಾಸ್ ಕೊಟ್ಟಿದ್ದರು, ಅದರಲ್ಲಿ 2 ಟಿಕೆಟ್ ಕೊಟ್ಟಿದ್ದರು. ಅದಕ್ಕೋಸ್ಕರ ಸ್ವಲ್ಪ ಆಟ ಆಡೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಯಾವುದೂ ಆಟ ಆಡಲಿಲ್ಲ. ಅದಾದಮೇಲೆ ಮಕ್ಕಳಿಗೆಲ್ಲನೂ ಕೂಡ ಡ್ಯಾನ್ಸ್ ಆಡಿಸ್ಕೊಂಡು, ಜೊತೆಗೆ ಕಾರು ಬೈಕು ಇದೆಲ್ಲದ್ರ ಮೇಲೂ ಕೂರಿಸ್ಕೊಂಡು ಅವ್ರನ್ನ ಗೇಮ್ಸ್ ಆಡಿಸ್ಕೊಂಡು. ನೋಡಿ ಇಲ್ಲಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತೇಳಿ. ನಮ್ಮ ಚಿಕ್ಕವಳಿಗಂತೂ ಒಬ್ಳಿಗೇ ಟಿಕೆಟ್ ತೊಗೊಂಡಿದ್ದು ನಾವು. ಬಟ್ ಅವಳನ್ನ ಸುಮ್ಮನೆ ಬಿಟ್ವಿ ಅಷ್ಟೇ. ಅಲ್ಲಿ ತುಂಬ ಮಕ್ಕಳಿದ್ರು ಅಲ್ವಾ, ಅವಳು ಚಿಕ್ಕವಳು ಇನ್ನು ಅಂತ ಹೇಳಿಬಿಟ್ಟು ಅವಳಿಗೇನು ತೊಗೊಳ್ಳಿಲ್ಲ. ಬಟ್ ಆದ್ರೂ ನೋಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ನಿಲ್ಲಿಸಿದ್ವಿ. ಅವಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅವಳನ್ನ ನೋಡಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಖತ್ತು ಕ್ಯೂಟಿಯಾಗಿ ಚೂಟಿಯಾಗಿ ಇದ್ದಾಳೆ ಅಂತಲೇ ಹೇಳ್ಬೋದು. ನನ್ನ ಮಗಳೂ ಕೂಡ ತುಂಬ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ತುಂಬ ಹೊತ್ತು ಆಟ ಆಡಿದ್ರು ಇಲ್ಲೇ. ಅವಳಿಗಂತೂ ಚಿಕ್ಕವಳಿಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಅದು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಆಗ್ತಿತ್ತು ಅವಳಿಗೆ. ಒಬ್ಬಳೇ ಮನೇಲಿದ್ದು ಕೂಡ ಅವಳಿಗೂ ಬೋರಾಗಿತ್ತು, ನನ್ನ ಮಗಳಿಗೂ ಬೋರಾಗಿತ್ತು. ಒಬ್ಬರೇ ಮಕ್ಕಳಿದ್ದು ಬೇರೆ ಯಾವ ಮಕ್ಕಳೂ ಇಲ್ಲ ಅಲ್ವಾ ಹತ್ರದಲ್ಲಿ. ಹಾಗಾಗಿ ಆಟ ಆಡೋದು ಸ್ವಲ್ಪ ಕಡಿಮೆನೇ ಮಕ್ಕಳ ಜೊತೆ. ಹಾಗಾಗಿ ಅವ್ರಿಗಂತೂ ಮಕ್ಕಳೂ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟರು. ಅದ್ರ ಜೊತೆಗೆ ಇಬ್ಬರೂ ಕೂಡ ಆಟ ಆಡಿಕೊಂಡು ತುಂಬ ಖುಷಿಪಟ್ಟರು.
ನಾವು ಮನೆಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ಶಾಪಿಂಗ್ ಮಾಡ್ದಂಗೂ ಆಗುತ್ತೆ, ಮಕ್ಕಳನ್ನ ಆಟ ಆಡಿಸ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ವಿ. ಬಟ್ ನಾವಿಬ್ಬರೂ ಮಕ್ಕಳನ್ನ ಇಟ್ಕೊಂಡು ನಾವು ಶಾಪಿಂಗ್ ಮಾಡಿಕೊಂಡು ಅದೆಲ್ಲ ಮೇಂಟೆನೆನ್ಸ್ ಮಾಡಿಕೊಂಡು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಶಾಪಿಂಗ್ ಏನು ಮಾಡಲಿಲ್ಲ ಅವತ್ತು. ಕಂಟಿನ್ಯೂಯಸ್ ಆಗಿ ಇದು 1 ವೀಕ್ ಇರುತ್ತೆ ಜಾತ್ರೆ ಫುಲ್ಲು. ಇನ್ನು ಜಾತ್ರೆಯಲ್ಲಿ ಮನೆಗೆ ಬೇಕಾಗಿರೋವಂಥ ಸಾಮಾನುಗಳು ಎಲ್ಲದೂ ಇತ್ತು. ಪಿಂಗಾಣಿ ಐಟಮ್ಗಳು, ಗ್ಲಾಸ್ ಐಟಮ್ಗಳು, ಜೊತೆಗೆ ಸೌಟು ಅದೆಲ್ಲನೂ ಕೂಡ ಇತ್ತು. ಎನಿವನ್ ಕಿಚನಿಗೆ ಏನೇನು ಬೇಕೋ ಅದೆಲ್ಲನೂ ಕೂಡ ಇತ್ತು. ಆದರೆ ನಮಗೆ ತಾಣೋದಕ್ಕೆ ಅಂತ ಹೇಳಿಬಿಟ್ಟು ಟೈಮ್ ಆಗಲಿಲ್ಲ. ಯಾಕಂದರೆ ಇವ್ರನ್ನ ಮೇಂಟೈನ್ ಮಾಡ್ಕೊಳ್ಳೋದೇ ಕಷ್ಟ ಆಯಿತು. ಯಾಕಂದರೆ ಅವ್ರಿಗೆ ಗೇಮ್ಸ್ ಆಡಿ ಅವ್ರನ್ನ ಎತ್ಕೊಂಡು ನಾವು ಜಾತ್ರೆ ಎಲ್ಲ ಓಡಾಡಿಕೊಂಡು ನಮಗೆ ಶಾಪಿಂಗ್ ಮಾಡೋದಕ್ಕೆ ಆಗಲಿಲ್ಲ. ನಾವಂತೂ ಜಾತ್ರೆ ಶುರುವಾದಾಗಿನಿಂದನೂ ಕೂಡ 1 ವೀಕ್ ಇರುತ್ತೆ ಜಾತ್ರೆ. ಅಂದರೆ ಜಾತ್ರೆ ಒಂದು 3-4 ದಿನ ನಡೆದ್ರೂ ಕೂಡ ಅದರಿಂದ ಆಚೆಗೆ 1 ವೀಕು ಎಲ್ಲರೂ ಕೂಡ ಇರ್ತಾರೆ. ಮನೆಗೆ ಏನೇನು ಬೇಕೋ ಶಾಪಿಂಗು, ಹಾಗೆಯೇ ಮಕ್ಕಳಿಗೆ ಏನೇನೆಲ್ಲ ಬೇಕೋ ಅದೆಲ್ಲನೂ ಕೂಡ ಸಿಗುತ್ತೆ. ಆರಾಮಾಗಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರಬಹುದು. ಹಾಗಾಗಿ ನಾವು ಕೂಡ ಡೈಲಿ ಬೇಜಾರಾಗತ್ತೆ ಅಂತ ಹೇಳಿಬಿಟ್ಟು ಮಕ್ಕಳನ್ನು ಕೂಡ ಆಟ ಆಡಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಡೈಲಿ ಸಂಜೆ ವಾಕ್ ಮಾಡಿಕೊಂಡು ಡೈಲಿ ಹೋಗ್ತಾ ಇದ್ವಿ. ಜಾತ್ರೆ ಮುಗಿಯೋವರೆಗೂ ಕೂಡ ಚೆನ್ನಾಗಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನೂ ಒಂದು 4 ದಿನ ಚೆನ್ನಾಗಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಅದಾದಮೇಲೆ ಮನೆಗೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕೂಡ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು. ಅವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಬಟ್ ಅವರಿಗೆ ಡ್ಯೂಟಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಕರ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ. 1 ದಿನ ಮಾತ್ರ ಕರ್ಕೊಂಡು ಹೋಗಿದ್ರು ಅಷ್ಟೇ. ಆವಾಗಲೇ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೆ. ಮತ್ತು ಮನೆಗೆ ಏನೇನೋ ಬೇಕಾಗಿರುತ್ತೆ ಅಲ್ವಾ, ನಮಗೂ ಹೆಣ್ಮಕ್ಳಿಗೆ ತುಂಬ ಆಸೆ ಅಲ್ವಾ, ಮನೆಗೆ ಯಾವುದೇ ರೀತಿ ಐಟಮ್ಗಳನ್ನ ನೋಡಿದ್ರೂ ಕೂಡ ನಮ್ಗೆ ಇಷ್ಟ ಆಗಿದ್ದನ್ನು ತೊಗೊಳ್ಬೇಕು ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ನನಗೂ ಕೂಡ ಹಾಗೇ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಕರ್ಕೊಂಡೋಗಿ ಅಂತ ಕೇಳ್ತಾನೆ ಇದ್ದೆ. ಅವರು ಓಕೆ ಅಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಕೂಡ ಅವ್ರಿಗೋಸ್ಕರ ನೋಡಿಕೊಂಡು ವೆಯ್ಟ್ ಮಾಡಿದೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು. ಅವರು ಸ್ವಲ್ಪ ಡ್ಯೂಟಿ ಬ್ಯುಸಿನಲ್ಲಿದ್ದರು. ಯಾಕಂದರೆ ಜಾತ್ರೆ ಅಲ್ವಾ, ಹಾಗಾಗಿ ಸ್ವಲ್ಪ ಅವರಿಗೆ ಬ್ಯುಸಿ ಇರುತ್ತೆ ಆ ಟೈಮ್ನಲ್ಲಿ. ಅದರಿಂದ ನಾನು ಮತ್ತು ನನ್ನ ತಂಗಿ ಇಬ್ಬರೂ ಕೂಡ ಮಕ್ಕಳನ್ನ ಕರ್ಕೊಂಡು ಆಟ ಆಡಿಸ್ಕೊಂಡು ಬಂದ್ವಿ. ಅವ್ರ ಮನೆಯವರು ಕೂಡ ಸ್ವಲ್ಪ ಬ್ಯುಸಿ ಇರ್ತಾರೆ. ಹಾಗಾಗಿ ಅವಳು ನಾನು ಇಬ್ಬರೂ ಕೂಡ ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಬ್ಬರೇ ಮಕ್ಕಳನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವಿಬ್ಬರೇ ಮಕ್ಕಳನ್ನ ಕರ್ಕೊಂಡು ಡೈಲಿ ಆಚೆ ಕಡೆ ಹೋಗ್ತಾ ಇದ್ವಿ. ಯಾಕಂತಂದರೆ ಇವಾಗ ಬಿಟ್ಟರೆ ಮತ್ತೆ ಇನ್ನೂ 1 ವರ್ಷ ಕಾಯಬೇಕಾಗತ್ತೆ ಅಲ್ವಾ ಗಣಪತಿ ಜಾತ್ರೆಗೆ. ಹಾಗಾಗಿ ಮಕ್ಕಳನ್ನು ಕೂಡ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಮನೆ ಹತ್ರ ಸಣ್ಣ ಮಕ್ಕಳು ಇಲ್ದಿರೋದ್ರಿಂದ ಅವರೇ ಒಬ್ಬರೇ ಆಟ ಆಡಿ ಅವ್ರಿಗೂ ಕೂಡ ತುಂಬ ಬೋರಾಗಿರುತ್ತೆ. ಕೆಲವೊಂದು ಸಲ ತುಂಬಾ ಹಠ ಮಾಡ್ತಾರೆ. ಆವಾಗ ನಮಗೂ ಕೂಡ ಬೇಜಾರಾಗುತ್ತೆ, ಯಾಕಿಷ್ಟು ಹಠ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಆದ್ರೂ ಕೂಡ ಸ್ವಲ್ಪ ಸಮಾಧಾನವಾಗಿ ಇಟ್ಕೊಂಡೇ ನಾವು ಮೇಂಟೆನೆನ್ಸ್ ಮಾಡ್ಕೊಳ್ತೀವಿ ಮಕ್ಕಳನ್ನು. ನೋಡಿ ಎಲ್ಲ ಆಟನೂ ಕೂಡ ಆಡ್ತಾಯಿದ್ದಾರೆ. ಇದು ಸ್ವಲ್ಪ ಸ್ಪೀಡಾಗಿ ತಿರುಗಿಸ್ತಾ ಇದ್ರು. ಹಾಗಾಗಿ ಚಿಕ್ಕವಳನ್ನ ಕೂರಿಸ್ಲಿಲ್ಲ. ಅವಳು ನನ್ನ ತಂಗಿ ಎದ್ರುಕೊಂಡು ಸ್ವಲ್ಪ ಭಯ ಪಡ್ಕೊಂಡ್ಬಿಟ್ರೆ ಯಾಕೆ ಬೇಕು ಅಂತ ಹೇಳಿಬಿಟ್ಟು ಇದು ಸ್ವಲ್ಪ ತುಂಬಾ ಸ್ಪೀಡಾಗಿ ತಿರುಗಿಸ್ತಾ ಇದ್ರು. ಹಾಗಾಗಿ ನನ್ನ ಮಗಳನ್ನ ಮಾತ್ರ ಕೂರಿಸಿದ್ವಿ. ನನ್ನ ಮಗಳಂತೂ ತುಂಬ ಜೋಶಲ್ಲಿದ್ಲು. ಅವಳಿಗಂತೂ ಸಿಕ್ಕಾಪಟ್ಟೆ ಗೇಮ್ಸ್ ಅಂತ ಅಂದರೆ ಇಷ್ಟ ಆಟ ಆಡೋದಕ್ಕೆ. ಹಾಗಾಗಿ ಅವಳಿಗಂತೂ ಎಲ್ಲ ಗೇಮ್ಸ್ನೂ ಆಟ ಆಡಿಸಿದ್ದೀನಿ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನನ್ನ ಜೊತೆನೂ ಕೂಡ ಕೆಲವೊಂದು ಗೇಮ್ಸ್ಗಳನ್ನ ಆಟ ಆಡಿದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಖುಷಿ ಆಯಿತು ಅಲ್ವಾ. ಹಾಗಾಗಿ ಆಚೆ ಕಡೆ ಅವ್ರಿಗೂ ಸ್ವಲ್ಪ ಒಬ್ಬರೇ ಇದ್ದು ಸ್ವಲ್ಪ ರಿಲೀಫ್ ಸಿಕ್ತು ಅಂತ ಅನಿಸುತ್ತೆ. ಇನ್ನು ನಾವು ಹೆಣ್ಮಕ್ಳೆಲ್ಲ ಮಾಡೋ ಕೆಲಸ ಏನು ಅಂತಂದರೆ ಜಾತ್ರೆಯಲ್ಲಿ ನಾವೇನು ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಎಷ್ಟು ಎಂಜಾಯ್ ಮಾಡ್ತೀವೋ ಬಿಡ್ತೀವೋ ಅದನ್ನು ಗೊತ್ತಿಲ್ಲ. ಬಟ್ ಕಿಚನ್ ಐಟಮ್ಗಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಪರ್ಚೇಸ್ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು ಕೂಡ. ನಾವು ಕೂಡ ಹಾಗೇ ತುಂಬ ಇಷ್ಟಪಟ್ಟು ಕೆಲವೊಂದು ಐಟಮ್ಗಳನ್ನೆಲ್ಲ ತೊಗೊಂಡ್ವಿ. ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಹಾಗಾಗಿ ತೊಗೊಂಡೆ ನಾನು ಕೂಡ. ನನ್ನ ತಂಗಿನೂ ಕೂಡ ಕೆಲವೊಂದು ಐಟಮ್ಗಳನ್ನ ಅವಳು ಕೂಡ ತೊಗೊಂಡ್ಳು, ಕಿಚನ್ ಪ್ರಾಡಕ್ಟ್ಸ್ಗಳನ್ನ. ನಾನು ನಮ್ಮನೆ ಕಿಚನ್ಗೆ ಸ್ವಲ್ಪ ಐಟಮ್ಗಳನ್ನ ತೊಗೊಂಡೆ, ಪ್ರಾಡಕ್ಟ್ಸ್ಗಳನ್ನ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಬಟ್ ಆದ್ರೂ ಕೂಡ ಚೆನ್ನಾಗಿತ್ತು ಅಲ್ವಾ. ಹಾಗಾಗಿ ತೊಗೊಂಡೆ ನಾನು ಕೂಡ. ನನ್ನ ತಂಗಿನೂ ಕೂಡ ಕೆಲವೊಂದು ತೊಗೊಂಡ್ಳು. ನಾನು ಏನೇನು ತೊಗೊಂಡೆ ಅಂತ ಅಂದರೆ ಒಂದು ಒಗ್ಗರಣೆ ಬಾಕ್ಸ್ ತೊಗೊಂಡೆ, ಮತ್ತು ಜ್ಯೂಸ್ ಗ್ಲಾಸಸ್ ತೊಗೊಂಡೆ. ನನ್ನ ಹತ್ರ ಆಲ್ರೆಡಿ ಜ್ಯೂಸ್ ಗ್ಲಾಸಸ್ಗಳೆಲ್ಲ ಇತ್ತು, ಬಟ್ ಆದ್ರೂ ಕೂಡ ಆಸೆ ಆಯಿತು. ಅದಕ್ಕೋಸ್ಕರ ನಾನು ಮತ್ತೆ ತೊಗೊಂಡೆ. ನನಗೆ ಸ್ವಲ್ಪ ಜ್ಯೂಸ್ ಗ್ಲಾಸ್ಗಳು ಅಂತ ಅಂದರೆ ನನಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ, ಗ್ಲಾಸ್ ಐಟಮ್ಗಳು ಅಂತ ಅಂದರೆ.
ಹಾಗಾಗಿ ನಾನು ಕೆಲವೊಂದು ಗ್ಲಾಸ್ಗಳು ಮತ್ತು ಮಗ್ಗುಗಳು ಅದ್ರ ಜೊತೆಗೆ ಸ್ವಲ್ಪ ಪಿಂಗಾಣಿ ಐಟಮ್ಗಳನ್ನೂ ಕೂಡ ತಗೊಂಡೆ. ಅದು ಅಷ್ಟೇ ತುಂಬ ರೇಟ್ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು, ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದ್ರೂ ಕೂಡ ಐಟಮ್ಗಳೆಲ್ಲ ಚೆನ್ನಾಗಿತ್ತು ಪ್ರಾಡಕ್ಟ್ಸ್ ಅಂತ ಹೇಳಿಬಿಟ್ಟು ಪರವಾಗಿಲ್ಲ ಇಲ್ಲೇ ನೋಡಿ ತೊಗೊಳ್ಳೋದು ಬೆಟರ್ ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲನೂ ಕೂಡ ಕೆಲವೊಂದು ಸಲ ಡ್ಯಾಮೇಜ್ ಆಗಿರೋದು ಬರುತ್ತೆ. ಬಟ್ ನಾನು ಇದುವರೆಗೂ ಕೂಡ ಆರ್ಡ್ರ್ ಮಾಡಿರೋಂಥ ಮೀಶೋ ಪ್ರಾಡಕ್ಟ್ಗಳು ಯಾವುದೂ ಕೂಡ ನನಗೆ ಡ್ಯಾಮೇಜ್ ಬಂದಿಲ್ಲ. ಅದ್ರ ಜೊತೆಗೆ ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಸಲ ಬಂದಿದೆ, ಕೆಲವೊಂದು ಸಲ ತುಂಬ ಚೆನ್ನಾಗಿ ಬಂದಿದೆ. ಮೀಶೋದಲ್ಲಂತೂ ನನಗೆ ಡ್ರೆಸ್ಸಸ್ಗಳು ಮತ್ತು ನಾನೇನೇ ಕಿಚನ್ ಐಟಮ್ಗಳು ಏನೇ ತರಿಸಿದ್ರು ಕೂಡ ಎಲ್ಲನೂ ಕೂಡ ಚೆನ್ನಾಗಿ ಬಂದಿದೆ. ಬಟ್ ಆದ್ರೂ ಕೂಡ ನನಗೆ ಸ್ವಲ್ಪ ಪಿಂಗಾಣಿ ಐಟಮ್ಗಳು ಇದೆಲ್ಲ ಗ್ಲಾಸಸ್ಗಳು ಇದೆಲ್ಲ ತರಿಸೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸೋದಿಲ್ಲ. ಯಾಕಂತಂದರೆ ಕೆಲವೊಮ್ಮೆ ಇಷ್ಟ ಆಗೋದಿಲ್ಲ, ಆಗ ಮತ್ತೆ ರಿಟರ್ನ್ ಮಾಡೋದು ಮತ್ತು ಕ್ಯಾಶ್ ಬ್ಯಾಕ್ ಮಾಡ್ಕೊಳ್ಳೋದು ಇದೆಲ್ಲ ಸ್ವಲ್ಪ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ರಿಸ್ಕಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಪ್ರಾಡಕ್ಟ್ಗಳನ್ನ ತೊಗೊಳ್ಳೋದು ಸ್ವಲ್ಪ ಕಡಿಮೆ. ಹಾಗಾಗಿ ಇಲ್ಲೇ ಇತ್ತು ಅಲ್ವಾ, ಅದಕ್ಕೋಸ್ಕರ ನೋಡೋಣ ಪರವಾಗಿಲ್ಲ, ರೇಟ್ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಅಲ್ವಾ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು ನನಗೆ ಏನೇನು ಬೇಕೋ ಇಲ್ಲೇ ಪರ್ಚೇಸ್ ಮಾಡಿದೆ. ನಾನು ಮೀಶೋದಲ್ಲಿ ತರಿಸೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಪಿಂಗಾಣಿ ಐಟಮ್ಗಳನ್ನೆಲ್ಲನೂ ಕೂಡ ಸರ್ಚ್ ಮಾಡಿದೆ. ಬಟ್ ಕೆಲವೊಬ್ಬರಿಗೆಲ್ಲ ಡ್ಯಾಮೇಜ್ ಅಂತ ಬಂದಿತ್ತು, ಕೆಲವೊಬ್ಬರಿಗೆ ಚೆನ್ನಾಗೇ ಬಂದಿತ್ತು. ಹಾಗಾಗಿ ಆ ಥರ ರಿಸ್ಕಿ ಏನು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ನಾನು ಕೂಡ. ಜೊತೆಗೆ ನನ್ನ ತಂಗಿನೂ ಕೂಡ ಅವಳಿಗೆ ಏನೇನು ಬೇಕೋ ಅವಳ ಕಿಚನ್ಗೆ ಅವಳನ್ನು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಶಾಪಿಂಗ್ ಮಾಡೋದು ವೀಡಿಯೋ ಮಿಸ್ ಆಗಿದೆ. ಯಾಕಂದರೆ ನಾನು ಮತ್ತು ನನ್ನ ತಂಗಿ ಇಬ್ಬರೇ ಹೋಗಿದ್ವಿ ಅಲ್ವಾ, ಅದ್ರ ಜೊತೆಗೆ ಮಕ್ಕಳು ಕೂಡ ಇದ್ದರು. ನಾವು ಆಲ್ರೆಡಿ ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ವಿ. ಅವ್ರು ಏನು ಕೇಳ್ತಾರೋ ಅದೆಲ್ಲ ಆಟ ಸಾಮಾನುಗಳನ್ನೆಲ್ಲ ಅವರಿಗೆ ಕೊಡಿಸಿದ್ವಿ, ಪ್ಲೇ ಥಿಂಗ್ಸ್ಗಳನ್ನ. ಹಾಗಾಗಿ ನಮಗೆ ಸ್ವಲ್ಪ ಮಕ್ಕಳನ್ನ ಕ್ಯಾರಿ ಮಾಡಿಕೊಂಡು ಅದೆಲ್ಲ ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಕಿಚನ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ತೊಗೊಳ್ಳೋದಕ್ಕೂ ಕೂಡ ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತು. ಆದ್ರೂ ಕೂಡ ಆಲ್ರೆಡಿ 1 ವೀಕ್ ಆಗಿತ್ತು ಅಲ್ವಾ, ಮತ್ತೆ ಯಾರು ಬರ್ತಾರೆ ಅಂತ ಹೇಳಿಬಿಟ್ಟು. ಜೊತೆಗೆ ನಮಗೂ ಕೂಡ ಓಡಾಡಿ ಸಾಕಾಗಿತ್ತು, ಜಾತ್ರೆ ಮಾಡಿ ಸುಸ್ತಾಗೋಯ್ತು ನಮಗೂ ಕೂಡ. ಸಾಕಪ್ಪ ಇನ್ನು ಓಡಾಡೋದು, ರೆಸ್ಟ್ ತೊಗೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ ನಾನು ಮತ್ತು ನನ್ನ ತಂಗಿ. ಇನ್ನು ನಾಳೆಯಿಂದ ಬರೋದು ಬೇಡ ಅಂತ ಅಂದ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಮತ್ತು ನನ್ನ ತಂಗಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಲಾಸ್ಟಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಪಾನಿಪುರಿ, ಗೋಬಿ ಮತ್ತು ಸ್ವೀಟ್ ಕಾರ್ನು ಇದೆಲ್ಲನೂ ಕೂಡ ತಿಂದ್ಕೊಂಡು ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಅದಾದಮೇಲೆ ನಾನು ಮತ್ತು ನಮ್ಮ ಮನೆಯವರು ಕೂಡ ಒಂದಿನ ಸುಮ್ಮನೆ ಹೋಗಿ ಫ್ರೀಯಾಗಿ ಓಡಾಡಿಕೊಂಡು ಬಂದ್ವಿ. ಯಾಕಂದರೆ ನಾನು ಆಲ್ರೆಡಿ ನನ್ನ ಕಿಚನಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸು ಜೊತೆಗೆ ಮಕ್ಕಳಿಗೆಲ್ಲ ಪ್ಲೇ ಥಿಂಗ್ಸು ಇದೆಲ್ಲನೂ ಕೂಡ ತೊಗೊಂಡಿದ್ವಿ ಅಲ್ವಾ, ಮತ್ತಿನ್ನೇನು ಪರ್ಚೇಸ್ ಮಾಡೋದಿರಲಿಲ್ಲ. ಜೊತೆಗೆ ಗೇಮ್ಸ್ಗಳೆಲ್ಲನೂ ಕೂಡ ಕ್ಲೋಸ್ ಆಗಿತ್ತು. ಹಾಗಾಗಿ ಮತ್ತೆ ಸ್ವಲ್ಪ ಗೇಮ್ಸ್ಗಳು ಮಾತ್ರ ಇತ್ತು, ಅದನ್ನು ಸ್ವಲ್ಪ ಆಟಾಡಿಸ್ಕೊಂಡು ಅವ್ರ ಪಪ್ಪ ಮತ್ತು ನಾನು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಅಲ್ಲಿಗೆ ಜಾತ್ರೆ ಮುಗೀತು ಅಂತ ಅಂದ್ಕೊತೀನಿ. ಯಾಕಂತಂದರೆ ನಮಗೂ ಕೂಡ ಓಡಾಡಿ ಸಾಕಾಗಿಬಿಟ್ಟಿತ್ತು. ಅದ್ರ ಜೊತೆಗೆ ನಮ್ಮ ಮನೆಯವ್ರ ಜೊತೆಗೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಾಗತ್ತೆ ಅಂತ ಹೇಳಿಬಿಟ್ಟು ಅವರು ಕೂಡ ಕೇಳಿದ್ದೆ ಅಲ್ವಾ, ಹಾಗಾಗಿ ಅವರೇ ನೆನಪು ಮಾಡಿಕೊಂಡು ಕರ್ಕೊಂಡು ಹೋಗಿದ್ರು. ಅದು ಯಾವುದನ್ನು ವೀಡಿಯೋ ಕ್ಲಿಪ್ಗಳನ್ನ ನನಗೆ ತೊಗೊಳೋದಕ್ಕೆ ಆಗಿಲ್ಲ, ಸ್ವಲ್ಪ ಗೇಮ್ಸ್ಗಳನ್ನ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿಗೆ ಗಣಪತಿ ಜಾತ್ರೆ ಮುಗೀತು ಅಂತ ಅಂದ್ಕೊತೀನಿ. ಯಾಕಂತಂದರೆ ಈ ಸಲ ಅಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು ಗಣಪತಿ ಜಾತ್ರೆ ಶುರುವಾದಾಗ ಎಷ್ಟು ಖುಷಿ ಇರುತ್ತೋ, ಎಷ್ಟು ಜೋಶ್ ಇರುತ್ತೋ ಅದೆಲ್ಲನೂ ಕೂಡ ಗಣಪತಿ ಜಾತ್ರೆ ಮುಗಿದ ಮೇಲೆ, ಅಂದರೆ ಗಣಪತಿ ವಿಸರ್ಜನೆ ಆದಮೇಲೆ ತುಂಬ ಖಾಲಿ ಅನಿಸುತ್ತೆ ರೋಡೆಲ್ಲನೂ ಕೂಡ. ಅದ್ರ ಜೊತೆಗೆ ಪೆಂಡಲ್ ರೋಡಿಗಂತೂ ಹೋದರೆ ಅಲ್ಲಂತೂ ತುಂಬಾ ಖಾಲಿ ಅಂತ ಅನಿಸುತ್ತೆ. ಯಾಕೆಂದರೆ ಗಣೇಶ ಇದ್ದಾಗ ಅಲ್ಲಿನ ಕಳೆನೇ ಬೇರೆ ಇರುತ್ತೆ. ಹಾಗಾಗಿ ಸ್ವಲ್ಪ ಬೋರ್ ಅಂತ ಅನಿಸುತ್ತೆ. ಯಾಕಂದರೆ ಮತ್ತೆ ಗಣೇಶನ ಕೂರಿಸೋವರೆಗೂ ಕೂಡ ವೆಯ್ಟ್ ಮಾಡಬೇಕಲ್ವ, ಇನ್ನೂ 1 ಇಯರು. ಹಾಗಾಗಿ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಆದ್ರೂ ಕೂಡ ಇಟ್ಸ್ ಓಕೆ. ಯಾಕಂತಂದರೆ ಗಣೇಶ ಪ್ರತಿ ವರ್ಷ ಬರ್ತಾರೆ ಅಲ್ವಾ, ಹಾಗಾಗಿ ನಮಗೂ ಕೂಡ ಖುಷಿ ಇದೆ. ಎಲ್ಲರೂ ನೆಕ್ಸ್ಟ್ ಇಯರ್ ಗಣೇಶ ಬರೋವರೆಗೂ ಕೂಡ ವೆಯ್ಟ್ ಮಾಡೋಣ. ನೋಡಿದ್ರಲ್ವ ಫ್ರೆಂಡ್ಸ್, ಕಲ್ಪತರುನಾಡಿನ ತಿಪಟೂರಿನ ಗಣಪತಿ ಜಾತ್ರಾ ಮಹೋತ್ಸವ ಹೇಗಿತ್ತು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ವ್ಲಾಗ್ಗಳನ್ನ ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾವ ವ್ಲಾಗ್ಗಳನ್ನೂ ಮಿಸ್ ಮಾಡ್ದೇನೆ ಎಲ್ಲರೂ ಕೂಡ ನೋಡಿ, ಜೊತೆಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಬೇಕಂತ ಹೇಳಿ. ಬಟ್ ವಿಡಿಯೋ ಕ್ಲಿಪ್ಗಳನ್ನೆಲ್ಲ ತೊಗೊಂಡಿದ್ದೆ ವ್ಲಾಗ್ ಮಾಡಬೇಕಂತಲೇ ಹೇಳಿ. ಬಟ್ ನನಗೆ ಮಾಡೋದಕ್ಕೆ ಆಗಿರಲಿಲ್ಲ ಟೈಮು. ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಇಷ್ಟು ದಿನ ಟೈಮ್ ತೊಗೊಳ್ತು ಅಂತಲೇ ಹೇಳ್ಬೋದು. ಬಟ್ ಜೊತೆಗೆ ಡೈಲಿ ವ್ಲಾಗ್ಗಳನ್ನ, ಮಿನಿ ವ್ಲಾಗ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಇದು ಎಡಿಟಿಂಗ್ ಮಾಡ್ಕೊಳ್ಳೋದು ನನಗೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲೇಟಾಗಿ ಜಾತ್ರೆ ಎಲ್ಲ
ಮುಗಿದ್ಮೇಲೆ ತುಂಬ ಅಂದರೆ ತುಂಬ ಲೇಟಾಗಿಯೇ ನಾನು ಈ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಈ ವ್ಲಾಗು ಹೇಗಿತ್ತು ಅಂತ ಹೇಳಿಬಿಟ್ಟು ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆಗ ನನಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ. ಎಷ್ಟು ಲೈಕ್ ಬರುತ್ತೋ ಅಷ್ಟು ನನಗೆ ಜಾಸ್ತಿ ಉತ್ಸಾಹ ಸಿಗತ್ತೆ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದನೇ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಆಲ್ರೆಡಿ ನನ್ನ ಚಾನಲ್ಗೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಇದ್ದೀರೋ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿನ ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕಂತ ಅಂದರೆ ಇಷ್ಟು ಬೇಗ 1000 ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮ ಪ್ರೀತಿ ಪ್ರೋತ್ಸಾಹನ ಯಾವಾಗಲೂ ಇದೇ ಥರ ನನಗೆ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.